ಬೆಲ್ಲದ ಟೀ ಒಂದು ಸಕ್ಕರೆ ಮುಕ್ತ ಮತ್ತು ಪೌಷ್ಟಿಕ ಪಾನೀಯವಾಗಿದ್ದು, ಈ ವಿಡಿಯೋದಲ್ಲಿ ನಾವು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಲ್ಲದ ಟೀ ಸಾಂಪ್ರದಾಯಿಕ ಚಹಾಕ್ಕೆ ನೈಸರ್ಗಿಕ ಪರ್ಯಾಯವಾಗಿದೆ. ಇದು ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಒಂದು ಹೆಜ್ಜೆಯಾಗಿದೆ. ಬೆಲ್ಲದ ಟೀ ತಯಾರಿಸಲು 1 ಕಪ್ ನೀರು, ಅರ್ಧ ಕಪ್ ಹಾಲು, 1 ಅಥವಾ 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಮಾಡಿದ ಬೆಲ್ಲ ಮತ್ತು 1 ಸಣ್ಣ ತುಂಡು ಶುಂಠಿ ಬೇಕಾಗುತ್ತದೆ. ಮೊದಲು ನೀರನ್ನು ಕುದಿಸಿ ಶುಂಠಿ ಮತ್ತು ಟೀ ಪುಡಿ ಸೇರಿಸಿ. ನಂತರ ಹಾಲು ಸೇರಿಸಿ ಕುದಿಸಿ. ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ ನಂತರ ಬೆಲ್ಲದ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡಿ. ಬೆಲ್ಲವು ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಇದು ಲಿವರ್ ಅನ್ನು ಸ್ವಚ್ಛಗೊಳಿಸಿ ವಿಷಮುಕ್ತ ದೇಹಕ್ಕೆ ಸಹಕಾರಿ. ಜೊತೆಗೆ ಶ್ವಾಸಕೋಶದ ಹಿತವನ್ನು ಕಾಪಾಡುತ್ತದೆ. ಬೆಲ್ಲ ಮತ್ತು ಸಕ್ಕರೆಗಳ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಬೆಲ್ಲವು ಖನಿಜಾಂಶಗಳನ್ನು ಹೊಂದಿದೆ ಮತ್ತು ವೇಗವಾಗಿ ಜೀರ್ಣವಾಗುತ್ತದೆ. ಆದರೆ ಸಕ್ಕರೆಯು ಯಾವುದೇ ಖನಿಜಾಂಶಗಳನ್ನು ಹೊಂದಿರುವುದಿಲ್ಲ ಮತ್ತು ನಿಧಾನವಾಗಿ ಜೀರ್ಣವಾಗುತ್ತದೆ. ಬಳಕೆದಾರರ ಸಂಶೋಧನಾ ವರದಿಯ ಪ್ರಕಾರ ಈ ಚಹಾವನ್ನು ಬಳಸುವ 85% ಜನರು ತಮ್ಮ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಸುಧಾರಣೆಯನ್ನು ಕಂಡಿದ್ದಾರೆ. ಜನಪ್ರಿಯ ಬೆಲ್ಲದ ಟೀ ವಿಧಗಳಲ್ಲಿ ಶುಂಠಿ ಮಸಾಲ, ಏಲಕ್ಕಿ ವಿಶೇಷ ಮತ್ತು ಕಡಕ್ ಬೆಲ್ಲದ ಟೀ ಸೇರಿವೆ. ಪ್ರತಿಯೊಂದು ವಿಧವೂ ವಿಭಿನ್ನ ರುಚಿ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬೆಲ್ಲದ ಚಹಾ ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿದೆ ಮತ್ತು ನಮ್ಮ ಹಿರಿಯರು ಇದನ್ನು ಬಳಸುತ್ತಿದ್ದರು. ಇದು ಕೇವಲ ರುಚಿಯಷ್ಟೇ ಅಲ್ಲದೆ ಪಾರಂಪರಿಕ ಮಹತ್ವವನ್ನು ಹೊಂದಿದೆ. ಪುರಾತನ ವೈದ್ಯಕೀಯ ಸಲಹೆಯಂತೆ ಆರೋಗ್ಯಕರ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಆರಿಸಿಕೊಳ್ಳುವುದು ನಮ್ಮ ದೇಹಕ್ಕೆ ನಾವು ನೀಡುವ ಅತ್ಯುತ್ತಮ ಕೊಡುಗೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಬೆಲ್ಲದ ಟೀ ಬಗ್ಗೆ ಜನರಲ್ಲಿ ಮೂಡಿರುವ ಅರಿವು ಗಣನೀಯವಾಗಿ ಹೆಚ್ಚಾಗಿದೆ. ಇದು ಮಾರುಕಟ್ಟೆಯಲ್ಲಿ ಅದರ ಬಳಕೆಯ ಬೆಳವಣಿಗೆಯ ಹಾದಿಯನ್ನು ತೋರಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ.